ಒಂದು ನಿಮಿಷ. ರಿಯಲ್ ಎಸ್ಟೇಟ್ನಲ್ಲಿ ಮುಂದಿನ ದೊಡ್ಡ ಡಿಮ್ಯಾಂಡ್ ಎಲ್ಲಿ ಬರ್ಬೋದು ಗೊತ್ತಾ? ಈ ಡಾಟಾ ಸೆಂಟರ್ಸ್ನ ವೇಗದ ವಿಸ್ತರಣೆ ಈಗ ರಿಯಲ್ ಎಸ್ಟೇಟ್ ಸೆಕ್ಟರ್ಗೂ ದೊಡ್ಡ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇದೆ. ವರದಿಯ ಪ್ರಕಾರ ಬೆಂಗಳೂರಲ್ಲಿ ಡಾಟಾ ಸೆಂಟರ್ ಇಂಡಸ್ಟ್ರಿ ಬೆಳೀತಿರುವಂತೆ ಇದರ ಸುತ್ತಲಿರುವ ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೂ ಸಹ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. 2030 ವೇಳೆಗೆ ಸುಮಾರು 4.33 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವ ಅವಕಾಶ ಇದೆ. ಉದ್ಯೋಗಗಳು ಹೆಚ್ಚಾದರೆ ಏನಾಗುತ್ತೆ? ಜನರ ವಾಸಕ್ಕೆ ಮನೆಗಳು ಬೇಕು, ಎಂಪ್ಲಾಯೀಸ್ಗೆ ರೆಂಟಲ್ ಹೌಸಸ್ ಬೇಕು, ಬಿಸ್ನೆಸ್ಗೆ ಆಫೀಸ್ ಬೇಕು. ಅದರಿಂದ ಈ ಡಾಟಾ ಸೆಂಟರ್ ಇರುವ ಪ್ರದೇಶಗಳ ಸುತ್ತಮುತ್ತ ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಮತ್ತು ಶಾಪಿಂಗು ಇನ್ಫ್ರಾಸ್ಟ್ರಕ್ಚರ್ಗೆ ಡಿಮ್ಯಾಂಡ್ ಹೆಚ್ಚಾಗಬಹುದು. ವರದಿಯಲ್ಲಿ ಸುಮಾರು 195 ಮಿಲಿಯನ್ ಚದರ ಅಡಿ ಹೌಸಿಂಗ್ ಡಿಮ್ಯಾಂಡ್ ಸೃಷ್ಟಿಯಾಗುವ ಸಾಧ್ಯತೆಯನ್ನು ಉಲ್ಲೇಖಿಸಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಡಾಟಾ ಸೆಂಟರ್ ಸುತ್ತಮುತ್ತ ಇರುವ 5 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪ್ರದೇಶಗಳಿಗೂ ಇದರ ಪರಿಣಾಮ ಬೀರುವ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ಈ ಡಾಟಾ ಸೆಂಟರ್ ಹತ್ರ ಪ್ರಾಪರ್ಟಿ ಇದೆ ಅಂದ ಮಾತ್ರಕ್ಕೆ ಅದು ಉತ್ತಮ ಇನ್ವೆಸ್ಟ್ಮೆಂಟ್ ಅಂತ ಹೇಳಲು ಸಾಧ್ಯವಿಲ್ಲ. ರೋಡ್ ಕನೆಕ್ಟಿವಿಟಿ, ವಾಟರ್ ಪವರು ಸಪ್ಲೈ, ಎಂಪ್ಲಾಯ್ಮೆಂಟ್ ಗ್ರೋತ್, ಝೋನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ ಇವೆಲ್ಲವನ್ನ ಸಹ ನಾವು ತಪ್ಪದೆ ನೋಡಬೇಕು. ಸ್ಮಾರ್ಟ್ ಇನ್ವೆಸ್ಟರ್ ಇದನ್ನು ಕೇವಲ ಪ್ರಾಪರ್ಟಿ ಅಂತ ನೋಡಲ್ಲ, ನಾಳೆ ಈ ಪ್ರಾಪರ್ಟಿಗೆ ಡಿಮ್ಯಾಂಡ್ ಹೇಗೆ ಬರುತ್ತೆ ಅನ್ನೋದನ್ನು ಸಹ ನೋಡಬೇಕಾಗುತ್ತೆ. ಡಾಟಾ ಸೆಂಟರ್ ರಿಯಲ್ ಎಸ್ಟೇಟ್ ಟ್ರೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ದಯವಿಟ್ಟು ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸ್ತಿರುವ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.